ಕರ್ನಾಟಕ ಸರ್ಕಾರದಿಂದ GBA ಚುನಾವಣೆಗೆ ಸಿದ್ಧತೆಗಳು ನಡೀತಾ ಇದೆ ಸರ್. ಇವತ್ತು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಗಂಗೇನಹಳ್ಳಿ ವಾರ್ಡ್ BCMA ಲೇಡಿ ಆಗಿದೆ ಸರ್. ನೀವು ಪಕ್ಷಕ್ಕೆ ದುಡಿದಿದ್ದೀರಾ, ಹಿರಿಯ ನಾಯಕರಾಗಿದ್ದೀರಿ, ಯುವ ನಾಯಕರಾಗಿದ್ದೀರಿ. ಈ ಸಂದರ್ಭದಲ್ಲಿ ನಿಮ್ಮ ಮನದಾಳ ಮಾತೇನು ಸರ್? ನಮ್ಮ ಮನದಾಳ ಮತ್ತು ಪಾರ್ಟಿಗೋಸ್ಕರ ಸುಮಾರು ವರ್ಷಗಳಿಂದ ಕೆಲಸ ಮಾಡಿದ್ದೀನಿ. ನಮ್ಮ ಗುರುಗಳಾದಂಥ ರಾಜಕೀಯ ಗುರುಗಳಾದಂಥ ಪ್ರೀತಿ ಸುರೇಶ್ ಅವರ ಆಶೀರ್ವಾದದಿಂದ ಈ ಸರಿ ಟಿಕೆಟ್ ನಮಗೆ ಕೊಟ್ಟರೆ ಭಾರಿ ಒಳ್ಳೆಯದು. ಪ್ಲಸ್ ಜನಸೇವಕರಾಗಿ ಸುಮಾರು ವರ್ಷಗಳಿಂದ ಜನರ ಮಧ್ಯದಲ್ಲಿದ್ದು ಕೆಲಸ ಮಾಡಿದ್ದೀನಿ. ಅದಕ್ಕೋಸ್ಕರ ಈ ಸರಿ ನಮಗೆ GBA ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟರೆ ನನ್ನ ಪತ್ನಿಗೆ ಟಿಕೆಟನ್ನು ಕೊಟ್ಟರೆ ಭಾರಿ ಒಳ್ಳೆಯದು. ಪ್ಲಸ್ ನನ್ನ ಪತ್ನಿ ಒಳ್ಳೆಯ ಎಜುಕೇಷನ್ ಮಾಡಿದ್ದಾರೆ, ಆದ್ದರಿಂದ ಕೊಟ್ಟರೆ ಭಾರಿ ಒಳ್ಳೆಯದಾಗುತ್ತೆ ಅಂತ ನನ್ನ ಆಸೆ. ಈ ವಾರ್ಡಲ್ಲಿ ಬೇರೆ ಬೇರೆ ಆಕಾಂಕ್ಷಿಗಳಿದ್ದಾರೆ ಸರ್, ಅದ್ರ ಬಗ್ಗೆ ಏನು ಹೇಳ್ಕೊಡ್ತೀರಾ? ಇದ್ದಾರೆ, ಇಲ್ಲ ಅಂತಲ್ಲ. ನಮ್ಗಿನ ಹಿರಿಕರು ಆಗಿರೋಂಥ ನಮ್ಮ ಚಿಕ್ಕಪ್ಪ ಆಗಿರೋಂಥ ವಿಜಯ್ ಕುಮಾರ್ ಮತ್ತು ಜಯಲಕ್ಷ್ಮಿ ಅವರು ಕೂಡ ಇದ್ದಾರೆ. ಅವ್ರನ್ನೂ ರಿಕ್ವೆಸ್ಟ್ ಮಾಡಿದ್ವಿ ನಾವು, ಈ ಬಾರಿ ನಮಗೆ ಟಿಕೆಟ್ ಕೊಡಲಿ, ನಾನು ಮಗ ಇದ್ದಂಗೆ ಕೊಡಲಿ, ನಮಗೂ ಆಶೀರ್ವಾದ ಅವರೂ ಮಾಡ್ತಾರೆ. ಪ್ಲಸ್ ಸುರೇಶನೂ ಇದ್ದಾರೆ. ನನ್ನ ಸ್ನೇಹಿತರಾದಂಥ ಎಲ್ಲ ಸ್ನೇಹಿತರೂ ಭಾರಿ ಸಪೋರ್ಟ್ ಆಗಿದ್ದಾರೆ. ಈ ಸರಿ ಟಿಕೆಟ್ ಕೊಟ್ಟರೆ 100% ವಿನ್ ಆಗ್ತೀವಿ ಅನ್ನೋದು ಗ್ಯಾರಂಟಿ ಇದೆ ನಮಗೆ. ಸರ್, ಈಗ ಕೆಲವರು ಯೂತ್ಸು, ಮಹಿಳೆಯರು ಎಲ್ಲ ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, ಸರ್ ಲಾಸ್ಟ್ ಟೈಮು ವಿಜಯ್ ಕುಮಾರ್ ಕೊಟ್ಟಿದ್ರು ಚಾನ್ಸು, ಆದರೆ ಅವ್ರು ಸೋತ್ಬಿಟ್ರು, ಈ ಬಾರಿ ಮೋನಿ ಅವ್ರು ಕೊಡಲಿ ಸರ್ ಅಂತ ಎಲ್ಲ ಹೇಳ್ತಾರೆ. ಇದ್ರ ಬಗ್ಗೆ ಏನು ಇಷ್ಟಪಡ್ತೀರಾ? ಇದ್ರ ಬಗ್ಗೆ ಜನರಲ್ಲಿ ಎಲ್ಲ ಜನರಲ್ಲೂ ಕಷ್ಟ ಸುಖಕ್ಕೆ ಭಾಗಿಯಾಗಿದ್ದೀನಿ ನಾನು. ಏನೇ ಜನರದು ಸಮಸ್ಯೆ ಆದ್ರೂ ಅವ್ರ ಮನೆ ಹತ್ರ ಹೋಗಿ ಸಮಸ್ಯೆನ ಏನಿದೆಯೋ ಅವ್ರದ್ದು ಕ್ಲಿಯರೆನ್ಸ್ ಮಾಡಿಕೊಡ್ತೀನಿ ನಾನು. ಅದರಿಂದ ಜನರು ನನ್ನ ಮೇಲೆ ಅಭಿಪ್ರಾಯ ಜಾಸ್ತಿ ಇಟ್ಕೊಂಡವ್ರೆ. ಅದರಿಂದ ನಮಗೂ ಒಂದು ಯೂತ್ಸ್, ನಾವು ಇನ್ನು ಯುವಕರು ನಮಗೆ ಒಂದು ಸಹಕಾರ ಮಾಡಲಿ, ಜನ ಎಲ್ಲ ನಮ್ಗೆ ಸಹಕಾರ ಮಾಡ್ತೀನಿ ಅಂತ ಎಲ್ಲ ಜನರಲ್ಲೂ ಮಾತಲ್ಲಿ ಇದೆ. ಸರ್, ಹಿಂದೆ ವಿಜಯ್ ಕುಮಾರ್ ನಿಂತು ಯಾಕೆ ಸರ್ ಸೋತರು ಅವರು ಕಾರಣದಿಂದ ಸೋತರು ಬೈ ನೇರು. ಅದರ ಜೊತೆಯಲ್ಲಿ ಶ್ರೀಗಂಧ ಅನ್ನೋರು ಇಂಡಿಪೆಂಡೆಂಟ್ ಆಗಿದ್ದರು, ಅದರಲ್ಲಿ ವೋಟ್ ಸ್ವಲ್ಪ ಡಿವೈಡ್ ಆಗಿತ್ತು, ಆದ್ದರಿಂದ ಸೋತರು ಅವರು. ಸರ್, ನಿಮ್ಮ ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ ನೀವು? ಹೌದು, ಕೊಟ್ಟೆ ಗೆಲ್ಲುವಂಥ ವಿಶ್ವಾಸ ಇದೆಯಾ ಸರ್? 100% ಇದೆ. ಪಕ್ಷಕ್ಕೆ ಭಾಳ ದುಡಿದಿದ್ರು ನಿಮ್ಮ ಯಜಮಾನರು ಮೋನಿ ಅವರು. ಈ ವಾರ್ಡಲ್ಲಿ ಭಾಳ ಫೇಮಸ್ ಆಗಿದ್ದಾರೆ, ಜನಮಣ್ಣ ಆಗಿದ್ದಾರೆ. ಒಂದು ಅವಕಾಶ ಕೊಟ್ಟರೆ ಏನು ಇಷ್ಟಪಡ್ತೀರಿ ನೀವು? ಅವಕಾಶ ಕೊಟ್ಟರೆ ಒಳ್ಳೆಯದು. ಅವ್ರ ಕೈಲಾದ ಪ್ರಯತ್ನ ಪಟ್ಟು ಜನಗೋಸ್ಕರ ಏನೇನು ಸಮಸ್ಯೆ ಇರೋದನ್ನು ಬಗೆಹರಿಸ್ಕೊಂಡು ಒಂದು ಅವಕಾಶ ಸಿಗುತ್ತೆ ಅವ್ರಿಗೂ. ಒಂದು ಯೂತ್ ಆಗಿ ಅವ್ರಿಗೂ ಒಂದು ಅವಕಾಶ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುಳಾ.